ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಇವತ್ತು ಬಿರಿಯಾನಿ ಮಾಡಾಕತ್ತೇನೆ ರೀ. ನಮ್ಮ ಮನ್ಯಾಗ ನಾನು ಇವತ್ತು ಬಿರಿಯಾನಿ ಹೆಂಗೆ ಮಾಡಾಕತ್ತೇನೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದನ್ನು ಮನ್ಯಾಗ ಇದ್ದಿದ್ದರಷ್ಟಾಗ ನಾನು ಇವತ್ತು ಈ ಬಿರಿಯಾನಿ ಮಾಡಾಕತ್ತೇನೆ ರೀ. ಆ ಬಿರಿಯಾನಿನ ರೇಷನ್ ಅಕ್ಕಿಯಿಂದ ಮಾಡಾಕತ್ತೇನೆ. ಸೊ ರೇಷನ್ ಅಕ್ಕಿಯಿಂದ ಬೇರೆ ಚಿಕನ್ ಬಿರಿಯಾನಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದ ಸೊ ಇನ್ನು ನಾನು ಮುಂದೆ ಬರಬೇಕು ನೋಡಿರಿ ಫ್ರೆಂಡ್ಸ್. ಇವತ್ತು ರೇಷನ್ ಅಕ್ಕಿದು ಬಿರಿಯಾನಿ ಮಾಡಾಕತ್ತೇನೆ ರೀ. ಸೊ ಚಿಕನ್ ಬಿರಿಯಾನಿ ಇದಕ್ಕೆಲ್ಲ ಮಸಾಲೆ ತೊಗೊಂಡೇನಿ ರೀ. ಸೊ ಮಸಾಲೆ ಹಾಕಿ ಇದನ್ನು ಮಾಡಾಕತ್ತೇನೆ ರೀ. ಮಸಾಲೆ ಅಂದ್ರೂ ಇದು ಕೊಬ್ಬರಿ ಹಾಕಿ. ಸೊ ಅದ್ರ ಸಂಬಂಧ ನೋಡಿರಿ ಇದು ರುಬ್ಬೋದು ಮಸಾಲೆಗೆ ನೋಡಿರಿ ಇದು ತೊಗೊಂಡು ಕೊಬ್ಬರಿ, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ, ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಇದಿಷ್ಟನ್ನು ತೊಗೊಂಡೇನಿ ರೀ. ಯಾಕಂದರೆ ಇದು ಮಿಕ್ಸಿಗೆ ಹಾಕ್ಕೊತೇನೆ ರೀ. ಸೊ ಮಿಕ್ಸಿಗೆ ಹಾಕ್ಕೊಂಡು ಬಳಕ ಆಮೇಲೆ ನಾನು ಒಗ್ಗರಣೆಗೆ ಕೊಡ್ಬೇಕಲ್ರಿ. ಸೊ ಒಗ್ಗರಣೆಗೆ ನೋಡಿರಿ ಒಂದು ಪಲಾವ್ ಎಲೆ ತೊಗೊಂಡೇನಿ ರೀ. ಆಮೇಲೆ ಚಕ್ಕೆ ಒಂದು ಹಿಡಿಯೋದು ಹಾಕ್ಬೇಕ್ರಿ. ಆಮೇಲೆ ಮೆಣಸು ಕಾಳು, ಶಾಜೀರ ಒಂದು ಏಲಕ್ಕಿ ತೊಗೊಂಡೇನಿ ರೀ. ಆಮೇಲೆ ಒಂದು 6-7 ಇರ್ಬೋದು ರೀ. ಸೊ ಏಲಕ್ಕಿ ತೊಗೊಂಡೇನಿ ರೀ. ಇದಿಷ್ಟು ಒಗ್ಗರಣೆ ಹಾಕಕ್ರಿ. ಒಗ್ಗರಣೆ ಹಾಕಿದ್ಮೇಲೆ ನಾವು ಟಮಾಟಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇದು ದಪ್ಪನ ಹಸಿಮೆಣ್ಸಿನ್ಕಾಯಿ ರೀ, ಖಾರ ಇಲ್ಲ ಅದ್ರ ಸಂಬಂಧ ನಾನು ಇಡಿಯವಾಗ ಕಟ್ ಮಾಡ್ಕೊಂಡೇನಿ ರೀ ಈ ಥರ. ಸೊ ಎಲ್ಲ ತೊಳೆದು ಹಾಕಿ ಆಮೇಲೆ ಈ ಕಡೆ ನೋಡಿರಿ ಒಂದು 3 ಉಳ್ಳಾಗಡ್ಡಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಯಾಕಂದರೆ ಇವು ಉಳ್ಳಾಗಡ್ಡಿ ಸ್ವಲ್ಪ ತೊಗೊಂಡೇನಿ ರೀ, ಮನ್ಯಾಗ ಜಾಸ್ತಿ ತಿನ್ನಂಗಿಲ್ಲ ಅದ್ರ ಸಂಬಂಧ. ಸೊ ಇದಷ್ಟನ್ನು ಮಸಾಲೆ ತೊಗೊಂಡೇನಿ ನೋಡಿರಿ. ಈಗ ನಾನು ಫಸ್ಟಾಗಿ ಏನು ಮಾಡ್ತೇನೆ ಅಂದರೆ ಇದು ಏನೈತಲ್ಲ ರೀ ಈ ಮಸಾಲೆ ನಾನು ರುಬ್ಕೊತೇನೆ ರೀ. ಈ ಕಡೆ ನೋಡಿರಿ ರೇಷನ್ ಅಕ್ಕಿ. ಸೊ ರೇಷನ್ ಅಕ್ಕಿನ ಈ ಥರ ನಾನು ಒಂದು ಬೌಲ್ದಾಗ ತೊಗೊಂಡು ಇಟ್ಕೊಂಡೇನಿ ರೀ, 2 ಗ್ಲಾಸ್ ಅಷ್ಟು. ಆಮೇಲೆ ಈ ಕಡೆ ಉಳ್ಳಾಗಡ್ಡಿ, ಇದು ಒಣ ಮಸಾಲೆ, ಇವೆಲ್ಲ ಒಗ್ಗರಣೆ ಕೊಡೋರಿ. ಸೊ ಇವು 3 ಪ್ಲೇಟ್ದಾಗಿನೂ ಒಗ್ಗರಣೆ ಕೊಡೋರೆ. ಇದಷ್ಟು ರುಬ್ಕೊಳೋದ್ರಿ. ಈಗ ನಾನು ಫಸ್ಟಾಗಿ ರುಬ್ಕೊಂಡು ಬಿಡ್ತೀನಿ ರೀ. ಇದು ನೋಡಿರಿ ಚಿಕನ್ ಅರ್ಧ ಕಿಲೋ ಅಷ್ಟು ತೊಗೊಂಡು ಬಂದೀವ್ರಿ. ಸೊ ಅರ್ಧ ಕೆಜಿ ತರ್ಸೀನಿ ರೀ. ಈ ಕಡೆ ನಾನು ಇದು ಜಾರ್ನಾಗ ಹಾಕ್ಕೊಂಡೇನಿ ರೀ ಮಸಾಲೆ. ಇದನ್ನು ನಾನು ರುಬ್ಬೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೇನೆ ಅಂದರೆ ಕುಕ್ಕರ್ಗೆ ಈಗ ಗ್ಯಾಸ್ ಹಚ್ಚಿದ್ದೇನೆ ರೀ. ಸೊ ಇದಕ್ಕೆ ಎಣ್ಣೆ ಹಾಕ್ಕೊತೀನಿ ರೀ. ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ. ಅದ್ರ ಸಂಬಂಧ ನಾನು ಆ ಕಲರ್ ಬರೋ ಸಂಬಂಧ ನಾನೀಗ ಒಂದು ಸ್ವಲ್ಪ ಕಾಯಕ್ಕಂತಂದು ಎಣ್ಣೆ ಇಟ್ಟೇನಿ ರೀ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಈ ಕಡೆ ರುಬ್ಕೊತೀನಿ ರೀ ಇದು ಮಸಾಲೆ. ಸೊ ಅರ್ಧ ಕಿಲೋ ಚಿಕನ್ ಚಲೋ ತಂಗೆ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ ರೀ ನೀರು ಬಸಾಕಂತಂದೆ. ಇದು ನೋಡಿರಿ ಪುದೀನ ತೊಗೊಂಡೇನಿ ಒಂದು ಪ್ಲೇಟ್ದಾಗ. ಸೊ ಎಲ್ಲ ಒಂದೊಂದು ಕಡೆ ಇಟ್ಟೇನಿ ರೀ, ಅವು ಗ್ಯಾಸ್ ಬರೋಲ್ಲು ಹೇಳಕ್ಕೆ. ಈ ಕಡೆ ನಾನೀಗ ಎಣ್ಣೆ ಅಂತ ಕಾದೈತೆ ರೀ. ಉಳ್ಳಾಗಡ್ಡಿನ ಹಾಕ್ಕೊತೀನಿ ರೀ. ಫ್ರೆಂಡ್ಸ್ ನೋಡಿರಿ ಈಗ ನಾನು ಇದನ್ನು ಕುಕ್ಕರ್ದಾಗ ಎಣ್ಣೆ ಬಿಸಿ ಮಾಡಿಕೊಂಡು ಇವೇನು ಮಸಾಲೆ ಅದಾವಲ್ರಿ ಸೊ ಇದ್ರಾಗ ಹಾಕ್ಕೊತೀನಿ ರೀ. ಶಾಜೀರ, ಪಲಾವ್ ಎಲೆ, ಆಮೇಲೆ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡೇನಿ ರೀ. ಅದನ್ನ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊತೀನಿ ರೀ. ಯಾಕಂದ್ರೆ ಅದು ಏನೋ ಒಂಚೂರು ಗದ್ದಲ ಮಾಡ್ಕೊಂಡು ಬಿಟ್ಟಾರೆ. ನಾನು ಏನೇನು ಒಂದು ಮಾಡೋಕ್ಕೆ ಹೋದ್ರೆ ಏನಾರು ಒಂದು ಹಾಕ್ತಿರ್ತೀವಿ. ಸೊ ಇದ್ರಾಗ ನಾನೀಗ ಪುದೀನ ಹಾಕ್ಕೊತೀನಿ ರೀ. ಪುದೀನ ಹಾಕ್ಕೊಂಡು ಉಳ್ಳಾಗಡ್ಡಿ ಎಣ್ಣೆಗೆ ಹಾಕಿದ ನಂತರ ಅದನ್ನ ಮತ್ತೆ ಒಂದು ಪ್ಲೇಟ್ನಾಗ ತಗೊಂಡೆ ರೀ ನಾನು. ಕಲರ್ ಬರಲಿರೋದು ಅಲ್ಲಿ ತನಕ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ರೀ. ಇದು ಕಲರ್ ಬಂದಮೇಲೆ ಈ ಮೆಣಸಿನ್ಕಾಯಿ ಆಮೇಲೆ ಟಮಾಟಿನ ಹಾಕ್ಕೊಳ್ಳೋಣ ರೀ. ನೋಡಿರಿ ಫ್ರೆಂಡ್ಸ್ ಈಗ ಟಮಾಟಿ ನಾನು ಹಸಿಮೆಣಸಿನ್ಕಾಯಿ ಹಾಕೇನಿ ರೀ. ಈಗ ಮಸಾಲೆ ಅಂತೂ ರುಬ್ಕೊಂಡ್ರೆ. ಈಗ ನೋಡ್ರಿ ನಾನು ನೋಡಿರಿ ನಾನು ಈಗ ಚಿಕನ್ ಹಾಕೊಂಡು ಹಾಕ್ತೀನಿ. ಸೊ ಚಿಕನ್ ಹಾಕೊಂಡ್ಮೇಲೆ ನಾನು ಉಪ್ಪು ಆಮೇಲೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊತೀನಿ ರೀ. ಇದಕ್ಕೆ ಈಗ ನೋಡಿರಿ ಉಪ್ಪು ಹಾಕಿನಿ, ಆಮೇಲೆ ಅರಿಶಿನ ಪುಡಿ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ.
ಈಗ ನೋಡಿರಿ ಚಿಕನ್ ಅಂತೂ ಬೇಯಾಗತ್ತೈತೆ ರೀ. ಈಗ ನಾನು ಇದಕ್ಕೆ ನೋಡಿರಿ ಅರ್ಧ ಚಮಚಷ್ಟು ಖಾರ ಪುಡಿ ಹಾಕ್ಕೊಂಡು ರೀ. ಖಾರ ಪುಡಿ ಹಾಕ್ಕೊಂಡು ಸೊ ಚಿಕನ್ ಮಸಾಲ ಒಂದು ಚಮಚ ಅಷ್ಟು, ಆಮೇಲೆ ಇದು ಪೆಪ್ಪರ್ ಪೌಡ್ರು ಗರಂ ಮಸಾಲ ಇಂದ ಅರ್ಧ ಚಮಚ ಅಷ್ಟು. ಯಾಕಂದರೆ ಇದು ಖಾರ ಇರ್ತೈತೆ ರೀ ಜಾಸ್ತಿ. ಯಾಕಂದ್ರೆ ಇದೇ ಕಾಳು ಮೆಣಸಿಂದ ಇರ್ತೈತಲ್ಲ ರೀ, ಅದ್ರ ಸಂಬಂಧ ನಾನು ಆಲ್ರೆಡಿ ಇದೇ ಕಾಳು ಮೆಣಸು ಹಾಕಿದ್ದೀನಿ ರೀ. ಈಗ ನಾನು ಹಾಕ್ಕೊಳ್ಳೋದು ಸೊ ಕಸೂರಿ ಮೆಂತಿ ನೋಡಿರಿ, ಎಣ್ಣೆ ಯಾವ ಥರ ಬಿಟ್ಕೊಂಡು ಸೊ ಈಗ ನೋಡಿರಿ ಕಸೂರಿ ಮೆಂತಿ ಹಾಕೊಂಡು ಹೋಗ್ತೀವಿ. ಇದು ಹಾಕ್ಕೊಂಡು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಒಂದು ಕೈಲಿ ಕ್ಯಾಮ್ರಾ ಹಿಡ್ದೇನೆ ಫ್ರೆಂಡ್ಸ್, ಸೊ ಸರಿಯಾಗಿ ಕಾಣಕತ್ತೈತೆ ಇಲ್ಲೋ ನನಗೂ ಗೊತ್ತಿಲ್ಲ. ಸೊ ನಾನು ವಿಡಿಯೋ ಮಾಡಾಕತ್ತೀನಿ. ನೋಡ್ರಿ ಈ ಥರ ಇದಾದರೆ ಈಗ ನಾನು ಎಲ್ಲ ಹಾಕಿದ್ದಾರೆ. ಸೊ ಹಾಕಿದ ಮೂಲಕ ಈ ಮಸಾಲೆ ಏನಕ್ಕಂದ್ರೆ ಇದಕ್ಕೆ ಹಾಕ್ಕೊಂತೀನಿ ರೀ. ನಾನು ಕೊಬ್ಬರಿ ಮಸಾಲೆ ಹಾಕಿ ಮಾಡಾಕತ್ತೇನೆ ರೀ, ಅದ್ರ ಸಂಬಂಧ ಕೊಬ್ಬರಿ ಹಾಕಿರ್ಬೇಕು. ಕೊಬ್ಬರಿ ಮಸಾಲೆ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತ್ರಿ. ಸೊ ಟೇಸ್ಟ್ ಬೇರೆ ಕೊಡ್ತೈತೆ ರೀ, ಇದು ಮಸ್ತ್ ರುಚಿ ಆಕೈತೆ ರೀ. ಅದ್ರ ಸಂಬಂಧ ಕೊಬ್ಬರಿ ಹಾಕಿ ಮಾಡಾಕತ್ತೇನೆ ರೀ. ದಮ್ ಬಿರಿಯಾನಿ ಅಂತ ಹೇಳ್ರಿ. ಸೊ ಹೈದ್ರಾಬಾದ್ ದಮ್ ಬಿರಿಯಾನಿ ಅವಕ್ಕೆಲ್ಲ ಇದು ಹಾಕಂಗಿಲ್ಲ ರೀ. ಸೊ ಮಸಾಲೆ ಎಲ್ಲ ಹಾಕಂಗಿಲ್ಲ ರೀ, ಬರೀ ಉಳ್ಳಾಗಡ್ಡಿ ಟಮಾಟಿ ಇಂಥದ್ರಾಗ ರೀ. ನೋಡಿರಿ ಫ್ರೆಂಡ್ಸ್ ಯಾವ ಥರ ಗ್ರೇವಿ ಆದಂಗೆ ಆಗಿತ್ತದು, ಎಷ್ಟು ಮಸ್ತ್ ಆಗಿತ್ತು ನೋಡಿರಿ. ಈಗ ಇದಕ್ಕೆ ನೀರು ಹಾಕಿ ನಾನು ಅಕ್ಕಿ ಹಾಕಿ ನೀರು ಹಾಕಿ ಕುದಿಯಾಕಂತ ಇಡ್ತೇನೆ ರೀ. ನೋಡಿರಿ ಈ ಪಲ್ಯ ಅಂತೂ ಕುದಿಯಾಕತ್ತೈತೆ. ಈಗ ನಾನು ಅಕ್ಕಿ ತೊಳ್ತೇನೆ. ಅಕ್ಕಿ ತೊಳೆದು ಈಗ ಈ ಪಲ್ಯದಾಗ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ ಫೈನಲ್ ಆಗಿ ನಾನು ಅಕ್ಕಿ ಅಂತ ಹಾಕ್ಕೊಂಡೆ ರೀ. ಸೊ ತೊಳೆದು ನೀರೆಲ್ಲ ಒಂದು ಬಟ್ಟಲ್ದಾಗ ತೆಗ್ದೇನೆ ರೀ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಅರ್ಧ ಕಿಲೋ ಚಿಕನ್ಗೆ ಅರ್ಧ ಕಿಲೋ ಅಕ್ಕಿ. ನೋಡಿ ಕರೆಕ್ಟ್ ಪೀಸ್ ಹೆಂಗೆ ಬರಾಕತ್ತವು. ಸೊ ರೆಡಿ ಆದಮೇಲೆ ಇನ್ನೂ ಇದಾಗುತ್ತೆ ರೀ, ಮಿಕ್ಸ್ ಆಗುತ್ತೆ ರೀ ಎಲ್ಲ ಅನ್ನ ಆಮೇಲೆ ಚಿಕನ್ ಪೀಸ್ ಮಸಾಲೆ ಅವೆಲ್ಲ. ಇದಕ್ಕೆ ನೋಡಿರಿ ನಾನು ಈಗ ಕುಕ್ಕರ್ ವಿಸಲ್ ಮಾಡಾಕಂತಂದು ಈಗ ನೀರು ಹಾಕ್ಕೊಳಕತ್ತೇನೆ ರೀ. ಸೊ ನಂಗೆ ಅನ್ನಕ್ಕೆ ಎಷ್ಟು ಇಡ್ತೈತೆ ನೀರು ಅಷ್ಟನ್ನು ನೀರು ಹಾಕ್ಕೊಳಕತ್ತೇನೆ ರೀ ನಾನು. ಕುಕ್ಕರ್ ಅಂತ ವಿಸಲ್ ಮಾಡಕ್ಕಂತಂದು ಇಟ್ಟೇನೆ ರೀ. ಸೊ ಒಂದು 3 ವಿಸಲ್ ಆತಂದ್ರೆ ನಮ್ದು ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ರೀ. ಫೈನಲಾಗಿ ಆಗಿತ್ತು ರೀ. ಸೊ ಇದನ್ನು ತೆಗೆದು ಈಗ ತೋರಿಸ್ತೇನೆ ನೋಡಿರಿ. ಆಮೇಲೆ ವಾವ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತಿ ನೋಡಿರಿ. ಮಸಾಲೆ ಎಲ್ಲ ಫುಲ್ ಮೇಲ್ಗಡೆ ಬಂದೈತೆ. ಅನ್ನನೂ ಒಳ್ಳೈತೆ ರೀ. ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ತಿನ್ಬೇಕು ರೀ. ಅನ್ನ ಹೆಂಗೆ ಅಳ್ಳೈತೆ ನೋಡಂತ ರೀ. ನೋಡಿರಿ ರೇಷನ್ ಅಕ್ಕಿ ಅನ್ನ ಒಂಥರ ಇದು ಜೀರಾ ರೈಸ್ ತರ್ತೀವಲ್ರಿ, ಸೊ ಆ ಥರ ಆಗೈತಿ ಅನ್ನ. ವಾವ್ ಎಣ್ಣೆ ಅಂತೂ ಮಸ್ತಾಗಿ ಕುಡಿಯತ್ರಿ. ಆಮೇಲೆ ತೆಗೆನಂತ್ರಿ. ಸೊ ಅಲ್ಲಿ ತನಕ ನಾನು ಒಂದು ಸ್ವಲ್ಪ ಇಡ್ತೀನಿ ರೀ, ಯಾಕಂದ್ರೆ ಒಂದು ಸ್ವಲ್ಪ ಮೊಸರು ಚಟ್ನಿ ಮಾಡ್ಕೊತೀನಿ ರೀ. ಅದ್ರ ಸಂಬಂಧ ಮೊಸರು ಚಟ್ನಿ ಮಾಡ್ಕೊಂಡು ಆಮೇಲೆ ನಾನು ನಿಮ್ಗೆ ಪ್ಲೇಟ್ನಾಗ ಸರ್ವ್ ಮಾಡ್ತೀನಿ ರೀ. ಸಲಾಡ್ ಅಂತೂ ನಾನು ಮಾಡಿದರೆ ಮೊಸರು ಚಟ್ನಿ ಅಂತೇವ್ರಿ. ಇದಕ್ಕೆ ಸಲಾಡ್ನ ಅಂತೇವಿ, ಆಮೇಲೆ ಮೊಸರು ಚಟ್ನಿ. ಸೊ ಇದಂತ ರೆಡಿ ಆದರೆ ಆಮೇಲೆ ಈಗ ಇದನ್ನು ಮಿಕ್ಸ್ ಮಾಡೋದು. ಆಮೇಲೆ ನೋಡಿರಿ ಈಗ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಅನ್ನನ. ವಾವ್